ಬೆಳಗಾವಿ ನಗರದ ಫಾರ್ಚೂನ್ ಕಾಲನಿ ಪ್ರದೇಶದ ಅಭಿವೃದ್ಧಿಗೆ ಇಂದು ಹೊಸ ವೇಗ ದೊರೆತಿದೆ. ಬೂಡಾದ ವಿಶೇಷ ಅನುದಾನ ಅಡಿಯಲ್ಲಿ ಮಂಜೂರಾದ 60 ಲಕ್ಷ ರೂಪಾಯಿ ವೆಚ್ಚದ ಅಭಿವೃದ್ಧಿ ಕಾಮಗಾರಿಗಳಿಗೆ ಇಂದು ಬೆಳಗಾವಿ ಉತ್ತರ ಕ್ಷೇತ್ರದ ಶಾಸಕರಾದ ಆಸಿಫ್ ಉರ್ಫ್ ರಾಜು ಸೇಠ್ ಅವರು ಭೂಮಿ ಪೂಜೆ ನೆರವೇರಿಸಿದರು. ಈ ಯೋಜನೆಯಡಿ ಫಾರ್ಚೂನ್ ಕಾಲನಿಯಲ್ಲಿ 3 ಸಿಮೆಂಟ್ ಕಾಂಕ್ರೀಟ್ ಸಿಸಿ ರಸ್ತೆಗಳು ಹಾಗೂ ಹೊಸ ಚರಂಡಿಗಳ ನಿರ್ಮಾಣ ಕೈಗೊಳ್ಳಲಾಗುತ್ತಿದೆ. ಅನೇಕ ವರ್ಷಗಳಿಂದ ಹದಗೆಟ್ಟ ರಸ್ತೆಗಳು ಹಾಗೂ ಸಮರ್ಪಕ ನೀರು ಹರಿಸುವ ವ್ಯವಸ್ಥೆ ಕೊರತೆಯಿಂದ ಸ್ಥಳೀಯರು ವಿಶೇಷವಾಗಿ ಮಳೆಗಾಲದಲ್ಲಿ ಸಾಕಷ್ಟು ತೊಂದರೆ ಅನುಭವಿಸುತ್ತಿದ್ದರು. ಈ ಕಾಮಗಾರಿಗಳಿಂದ ನೀರು ನಿಲ್ಲುವ ಸಮಸ್ಯೆಗೆ ಪರಿಹಾರ ಸಿಗಲಿದ್ದು ಸಂಚಾರ ವ್ಯವಸ್ಥೆ ಸುಧಾರಿಸಲಿದೆ. ಕ್ಷೇತ್ರದ ಪ್ರತಿಯೊಂದು ಭಾಗಕ್ಕೂ ಗುಣಮಟ್ಟದ ಮೂಲಸೌಕರ್ಯ ಒದಗಿಸುವುದು ನಮ್ಮ ಪ್ರಮುಖ ಗುರಿಯಾಗಿದೆ. ಸಾರ್ವಜನಿಕರ ಅಗತ್ಯಗಳಿಗೆ ಆದ್ಯತೆ ನೀಡಿ ಹಂತ ಹಂತವಾಗಿ ರಸ್ತೆ, ಚರಂಡಿ ಹಾಗೂ ಇತರೆ ಮೂಲಭೂತ ಸೌಲಭ್ಯಗಳ ಅಭಿವೃದ್ಧಿ ಕಾರ್ಯ ನಡೆಯುತ್ತಿದೆ. ಫಾರ್ಚೂನ್ ಕಾಲನಿಯ ಈ ಕಾಮಗಾರಿಗಳನ್ನು ನಿಗದಿತ ಅವಧಿಯೊಳಗೆ ಗುಣಮಟ್ಟದಿಂದ ಪೂರ್ಣಗೊಳಿಸಲಾಗುವುದು ಎಂದು ಶಾಸಕ ಆಸಿಫ್ ಉರ್ಫ್ ರಾಜು ಸೇಠ್ ಅವರು ಹೇಳಿದರು. ಇಲ್ಲಿ ಫಾರ್ಚೂನ್ ಕಾಲೋನಿದಲ್ಲಿ ಇವತ್ತು ನಾವು ರೋಡ್ ಮತ್ತು ಗಟಾರ ಕೂಡ ಸ್ಪೆಷಲ್ ಫಂಡ್ದಿಂದ ಒಂದು 60 ಲಕ್ಷ 3 ರೋಡ್ ಅದಾವ ಮತ್ತು ಗಟರ್ ಅದಾವ ಅದು ತಗೊಂಡಿವಿ. ಇವತ್ತು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಭಾಳ ದಿನದಿಂದ ಹಿರಿಯವರು ಮತ್ತು ನಮ್ದು ಅಕ್ಕ ತಂಗಿ ಅವ್ರದ್ದು ಬೇಡಿಕೆ ಇತ್ತು. ಮತ್ತು ನಾವು ನೋಡಕತ್ತೀವಿ, ಹೋಗ್ಲಿಕ್ಕೆ ರೋಡ್ ಇಲ್ಲ, ಲೈಟ್ ಇಲ್ಲ, ನೀರು ಇರಲಿಲ್ಲ. ಮೊದಲು ನೀರಿನ ಕನೆಕ್ಷನ್ ನಾವು ಮಾಡ್ಕೊಟ್ಟಿದ್ದೇವೆ, ಲೈಟ್ದು ಆಗಿದೆ. ಇವತ್ತು ನಾವು ರೋಡ್ ಪ್ರಾರಂಭ ಮಾಡ್ತಾ ಇದ್ದೀವಿ. ಸ್ವಾಮಿಗಳು ಹೇಳ್ತಾರೋ, ಒಳ್ಳೆ ಕೆಲಸಕ್ಕೆ ಒಳ್ಳೆ ಟೈಮ್ ಬರಬೇಕು. ಇವತ್ತು ಒಳ್ಳೆ ಟೈಮ್ ಬಂದೈತಿ. ನಾವು ಪ್ರಾರಂಭ ಮಾಡಿ ನಾವು ಕಂಪ್ಲೀಟ್ ಮಾಡಿ. ಹಿಂಗೆ ನಾವು ಕೂಡ ಇಂಜಿನಿಯರು, ಅವ್ರಿಗೆ ಹೇಳಿ ನಾನು, ಬಾಬಾ ಲಘು ಕೆಲಸ ಮಾಡ್ಲಿಲ್ಲ ಅಂದ್ರೆ ಎಲ್ಲ ಸ್ವಾಮಿಗಳು ನಮ್ಗೆ ಶ್ರಾಪ್ ಕೊಡ್ತಾರಂತೆ. ಇವತ್ತು ಓಡ್ ಬಂದಾರ, ಸುಟಿ ಇದೆ ಅದು ಓಡ್ ಬಂದಾನ. ನಮ್ಗೆ ಏನ್ ಕರ್ತವ್ಯ ಇದೆ, ನಾವು ಪಾಲನೆ ಮಾಡ್ತಾ ಇದ್ದೀವಿ. ಮುಂದೇನ್ ಕೆಲಸ ಇದೆ ಅದನ್ನ ನಾವು ಮಾಡೋಣ. ಎಲ್ಲ ಕೂಡ ಒಕ್ಕಟ್ಟಾಗಿ ನಮ್ದು ಊರು ಒಳ್ಳೆ ಊರು ಮಾಡೋಣ. ಇದರ ಜೊತೆ ನಮ್ ಎಲ್ಲಾರ್ಗೆ ವಿನಂತಿ, 25 ಜೂನ್ ಆಗ್ಲಿಕ್ಕೆ ಬಂದೈತಿ, ಇನ್ನೂ ತನಕ ಮಳೆ ಇಲ್ಲ. ಸ್ವಾಮಿಗಳಿಗೆ ಮತ್ತೆ ಎಲ್ಲಾರು ಹಿರಿಯರಿಗೆ ಬಕ್ಕ ತಂಗಿಗೆ ಎಲ್ಲಾರು ಎಣ್ಣೆಗೆ ಬಯಸ್ತಾ ಇದ್ದೀನಿ. ಪ್ರಾರ್ಥನೆ ಮಾಡಿ ಮಳೆ ಆಗ್ಲಿ. ಮಳೆ ಆದ್ಮೇಲೆ ಎಲ್ಲಾರ್ಗೆ ಆಶೀರ್ವಾದ ಆಗ್ತೈತಿ. ಈ ಕಾರ್ಯಕ್ರಮದಲ್ಲಿ ಯುವ ನಾಯಕ ಅಮಾನ್ ಸೇಠ್, ಸ್ಥಳೀಯ ನಿವಾಸಿಗಳು, ಪಕ್ಷದ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು. ಕಾರ್ಯಕ್ರಮದ ವೇಳೆ ಶಾಸಕರಾದ ಆಸಿಫ್ ಉರ್ಫ್ ರಾಜು ಸೇಠ್ ಅವರು ಹಾಗೂ ಯುವ ನಾಯಕ ಅಮಾನ್ ಸೇಠ್ ಇವರು ಸ್ಥಳೀಯರೊಂದಿಗೆ ಸಂವಾದ ನಡೆಸಿ ಪ್ರದೇಶದ ಇತರೆ ಅಭಿವೃದ್ಧಿ ಕಾಮಗಾರಿಗಳ ಕುರಿತು ಸಲಹೆ ಹಾಗೂ ಬೇಡಿಕೆಗಳನ್ನು ಆಲಿಸಿದ್ರು. ಹಲವು ವರ್ಷಗಳಿಂದ ಬಾಕಿ ಉಳಿದಿದ್ದ ಬೇಡಿಕೆ ಈಡೇರಿರುವುದಕ್ಕೆ ಸ್ಥಳೀಯರು ಸಂತಸ ವ್ಯಕ್ತಪಡಿಸಿ ಅಭಿವೃದ್ಧಿ ಕಾಮಗಾರಿಗಳನ್ನು ನಮ್ಮ ಪ್ರವಾಸಿ ಬಂಧುಗಳಿಗೆ ಇವತ್ತಿನ ದಿನ ನಾನು ಇಲ್ಲಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಇವತ್ತು ಮಾನ್ಯ ಉತ್ತರ ವಿಭಾಗದ ಶಾಸಕರಾದಂಥ ಸೇಠ್ ಸಾಹೇಬರು ನಮ್ಮ ಈ ಕಾಲನಿಯಲ್ಲಿ ರಸ್ತೆಯನ್ನ ಮಾಡುವ ಸಲುವಾಗಿ ಸಾಹೇಬರನ್ನ ನಾವು ಬಹಳಷ್ಟು ವರ್ಷಗಳಿಂದ, ಅಂದ್ರೆ 2-3 ವರ್ಷದಿಂದ ಪ್ರತಿ ವಾರ ಬಿಟ್ರೆ ನೆಕ್ಸ್ಟ್ ವಾರ ಹೋಗಿ ಅವ್ರಿಗೆ ಕಾಣ್ತಾ ಇದ್ದೀವಿ. ಅವರು ನಮ್ಮ ಒಂದು ಬರುವುದನ್ನು ನೋಡಿ ನಮ್ಮನ್ನು ಸ್ಪಂದಿಸಿ, ನಮ್ಮ ಕಾಳಜಿಗೆ, ನಮ್ಮ ಒಂದು ಪ್ರಯತ್ನಕ್ಕೆ ಸ್ಪಂದಿಸಿ ಇವತ್ತಿನ ದಿನ ಈ ಫಾರ್ಚೂನ್ ಕಾಲನಿಯ 3 ರಸ್ತೆಗಳ ಮಾಡುವುದು ಹಾಗೂ ಗಟರ್ ಮಾಡಿಕೊಡುವುದು ಬಹಳಷ್ಟು ಸಂತೋಷದಿಂದ, ಬಹಳಷ್ಟು ಖುಷಿಯಿಂದ ಬಂದು ತಾವಾಗೇ ನಿನ್ನೆ ಫೋನ್ ಹಚ್ಚಿ ನಾನು ಇಷ್ಟು ಗಂಟೆಗೆ ಬರ್ತಾ ಇದ್ದೀನಿ, ನೀವು ರೆಡಿ ಆರಿ ಅಂತ ಹೇಳಿದ್ರು. ಅದಕ್ಕೆ ಅವರ ಒಂದು ಕಾಳಜಿ, ನಮ್ಮ ಒಂದು ಕಾಲನಿ ಮೇಲೆ ಅವ್ರು ಇಟ್ಟಂತ ಕಾಳಜಿ, ಪ್ರೀತಿ, ವಿಶ್ವಾಸ, ಅದಕ್ಕೆ ನಾವು ಯಾವತ್ತೂ ಋಣಿ ಆಗ್ತಾ ಇದ್ದೀವಿ. ಅದಕ್ಕೆ ಅವ್ರು ನಮಗೆ ಇಷ್ಟೆಲ್ಲ ಪ್ರೀತಿಯಿಂದ ನಿಮ್ಮ ಅದರಲ್ಲಿ ಗುರುಗಳಿಗೆ ಮೊದಲ ರೋಡ್ ಮಾಡ್ಕೊಳ್ಬೇಕು, ಇಲ್ಲಿದ್ರೆ ನಮಗ
ಶಾಪ ಹಾಕ್ತಾರ ಅಂತಕ್ಕಂಥದ್ದನ್ನ ಹೋದಾಗ ಒಮ್ಮೆ ಹೇಳ್ತಿದ್ರು. ಅದೇ ಪ್ರಕಾರ ನಮಗ ನೀರಿಂದು ಕೂಡ ಮಾಡಿಕೊಟ್ಟಿದ್ದಾರೆ. ಒಂದೇ ದಿನ ಸಾಯಂಕಾಲ ಹೇಳಿದ್ವಿ, ಬೆಳಿಗ್ಗೆ ಅನ್ನೋದಾಗ ನೀರಿಂದ ಮಾಡಿದ್ದಾರೆ. ಕರೆಂಟದು ಕೂಡ ಹೇಳಿದ ತಕ್ಷಣ ಆಗಿಂದಾಗ ಫೋನ್ ಹಚ್ಚಿ ನಮ್ಮ ಕೆಲಸವನ್ನ ಸ್ಪಂದಿಸಿದ್ದಾರೆ. ಅದಕ್ಕೆ ನಾವು ಎಷ್ಟು ಕೃತಜ್ಞತೆ ಹೇಳಿದ್ರು ಕೂಡ ಸಾಕಾಗಿಲ್ಲ. ಮಾನ್ಯ ಸಾಹೇಬರಿಗೆ ನಾನು ಇನ್ನೂ ಬಹಳಷ್ಟು ನಮ್ಮ ಕಾಲೋನಿಯಿಂದ ಆಗುವಂತ ಕಾರ್ಯಗಳಿದಾವೆ, ಅದು ಕೂಡ ಮಾಡಿಕೊಡ್ತಾರೆ ಅಂತಕ್ಕಂಥದ್ದನ್ನ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅದಕ್ಕೆ ಸಾಹೇಬರು ನಮ್ಮ ಇವತ್ತ ಈ ಕರೆಗೆ ಬಂದು ಪೂಜೆ ಮಾಡಿ ನಮ್ಮ ಒಂದು ಕಾರ್ಯವನ್ನು ಮಾಡಿಕೊಟ್ಟಿದ್ದಕ್ಕಾಗಿ ನಾವು ಎಷ್ಟು ಧನ್ಯವಾದಗಳನ್ನು ಹೇಳಿದ್ರು ಕೂಡ ಸಾಕಾಗುವುದಿಲ್ಲ. ಅದೇ ರೀತಿಯಾಗಿ ನಮ್ಮ ಇಂಜಿನಿಯರ್ ಸಾಹೇಬರು ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ಅವರು ಕೂಡ ನಮ್ಮ ಕಾರ್ಯಕ್ರಮ, ಅದ್ರ ಜೊತೆಗೆ ಅವರ ಚಿರಂಜೀವಿ ಆದಂತ ಅಮಾನ್ ಸೇಠ್ ಸಾಹೇಬರು ಕೂಡ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯುವಕರು ಬಹಳಷ್ಟು ಒಂದು ಏನು ವಿಚಾರಗಳನ್ನ ವಿಷಯಗಳನ್ನ ತಿಳ್ಕೊಂಡಂತವ್ರು. ಅವರು ನಾವು ಹೋದಾಗ ಪ್ರತಿ ದಿನನೂ ಅಲ್ಲೇ ಸಾಹೇಬ್ರ ಪಕ್ಕದಲ್ಲಿ ಇರ್ತಾರೆ. ಅವರು ಕೂಡ ನಮ್ಮ ಒಂದು ಈ ಸ್ಪಂದನೆಗೆ ಇವತ್ತು ನಮ್ಮ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿ ಬಂದಿದ್ದಕ್ಕೆ ಅವರಿಗೆ ತುಂಬಾ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಸೊ ಸಾಹೇಬರು ನಮ್ಮ ಮ್ಯಾಗ ವಿಶ್ವಾಸ ಇಟ್ಟು ಇಷ್ಟೆಲ್ಲ ಕಾರ್ಯಗಳನ್ನ ಮಾಡಿರೋದ್ರಿಂದ ನಾವು ಕೂಡ ಅವರನ್ನ ಎಂದೂ ಯಾವತ್ತೂ ಮರೆಯುವುದಿಲ್ಲ. ಯಾವುದೇ ರೀತಿಯಾಗಿ ಅವರ ಋಣವನ್ನು ನಾವು ತೀರಿಸ್ತೀವಿ. ಇದು ನಾವೆಲ್ಲ ಕಾಲನಿಯಿಂದ ಕೊಡ್ತಕ್ಕಂಥ ಭರವಸೆ ಅಂತಕ್ಕಂಥದ್ದನ್ನ ನಾನು ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ಅಭಿವೃದ್ಧಿ ಕಾಮಗಾರಿಗಳನ್ನು ಸ್ವಾಗತಿಸಿದ್ರು.